ಸುರಪುರ ತಾಲೂಕಿನ ತಿಮ್ಮಾಪುರ ರಂಗಪೇಟೆ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ 19ನೇ ವರ್ಷದ ಶಿವಚಿಂತನಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು. 10 ದಿನಗಳ ಕಾಲ ಶರಣಬಸವೇಶ್ವರ ಪುರಾಣ ಅಲ್ಲದೆ ಪ್ರತಿ ವರ್ಷದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಹಿತ್ಯ, ಆರೋಗ್ಯ, ಕೃಷಿ, ಸಂಗೀತ, ಮಾಧ್ಯಮ ಮತ್ತು ಸಮಾಜ ಸೇವೆ ಮುಂತಾದ ಸಾಧನೆಗೈದ ಮಹನೀಯರಿಗೆ ಶರಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಾಗೆ ಈ ಒಂದು ಪುರಾಣ ಸಮಾರಂಭ ಏನು ನಡೆಸ್ಕೊಂಡು ಬರ್ತಾರಲ್ಲ, ಇಂತಹ ತಿಮ್ಮಾಪುರ ಗ್ರಾಮದೊಳಗೆ ರಂಗಂಪೇಟೆಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ಭಕ್ತಿಯಿಂದ ಬರ್ತಾರೆ. ಈ ಪುರಾಣವನ್ನ ಮಾಡುವಂತ ಉದ್ದೇಶ ಏನಂತ ಹೇಳಿದ್ರೆ, ಈ ಜಗತ್ತಿನೊಳಗೆ ಅನೇಕರು ಎಲ್ಲ ಶ್ರೀಮಂತಿಕೆಯನ್ನು ಪಡೆದಾರೆ ಈಗಿನ ಕಾಲದೊಳಗೆ. ಆದರೆ ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿ ಇಲ್ಲ. ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದೊಡೆ ಮಡಿವಾಳಂಗಿಕ್ಕವರು, ಮನವ ಮಾಸಿದೊಡೆ ಕೂಡಲ ಸಂಗಮ ಶರಣರ ಅನುಭವ ಮಾಡುವುದು ಅಂತ ತಿಳ್ಕೊಂಡು ಒಂದು ಕಡೆ ಶರಣರು ಹೇಳ್ತಾರೆ. ಹೌದ್ರೆ ಈಗ ಆ ಒಂದು ಮಂಡ್ಯ ಮಾಸದಡಿ ಏನು ಮಾಡ್ತಾರೆ, ತಲೆ ಹೊಲಸಾಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅನೇಕ ಶಾಂಪುಗಳನ್ನ ತೆಗೆದುಕೊಂಡು ಆ ತಲೆ ತೊಳ್ಕೊತಾರೆ. ಹೌದ್ರೆ ಹಾಗೆ ವಸ್ತ್ರ ಮಾಸರು ಏನು ಮಾಡ್ತಾರೆ, ಮಡಿವಾಳನಿಗೆ ಹಸನ ಮಾಡಿ ಕೊಡ್ತಾರೆ. ಆದರೆ ಈ ಮನ ಅಂತಕ್ಕಂಥದ್ದು ಮಾಸದ ಅಂದ್ರೆ ಜೀವನದೊಳಗೆ ನಾವು ಸುಖ, ಶಾಂತಿ, ನೆಮ್ಮದಿಯನ್ನು ಪಡಿಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ